ನನ್ನ ಮಗಳು ಹೆಂಗಿದ್ರು ಚೆನ್ನಾಗಿ ಕಾಣ್ತಾಳೆ. ಧರ್ಮ ಯಮ ಧರ್ಮ. ಅಷ್ಟು ನಾನು ಕ್ರೀಮ್ ಮಾಯ್ಶ್ಚರೈಸರ್ ಕ್ರೀಮ್ ಹಾಕ್ಕೊತೀನಿ. ಎಷ್ಟು ಹೈಡ್ರೇಟಿಂಗ್ ಆಗಿದೆ ಅಂತ ಫೇಸ್ ಮೇಲೆ. ಫೈನಲಿ ನಮ್ಮ ಗೋಲ್ಗಪ್ಪ ರೆಡಿ ನೋಡಿ ಗೈಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಅಂದರೆ, ನಾನು ನಿಮಗೆ ಅವತ್ತೇ ಹೇಳ್ದಂಗೆ ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಹೌದಲ್ವಾ? ಸೊ ನಿಮಗೆ ಗೊತ್ತಿರೋಂಗೆ ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಕ್ವಿಕ್ಕಾಗಿ ಒಂದು ಸ್ವಲ್ಪ ಫೇಸ್ಗೆಲ್ಲ ಮಾಯ್ಶ್ಚರೈಸರ್ ಹಚ್ಕೊಂಡು ಸನ್ಸ್ಕ್ರೀನ್ ಹಚ್ಕೊಂಡು ಹೋಗೋಣ ಬನ್ನಿ. ಯಾವ ಥರ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಂತ ಅವ್ರ ಹತ್ರ ಸಜೆಷನ್ ತೊಗೊಂಡು ಹೇರ್ ಕಟ್ ಮಾಡಿಸೋಣ. ಸೊ ರೆಡಿಯಾಗಿ ಪಟಾಪಟ ಅಂತ ಹೋಗೋಣ ಬನ್ನಿ ಗೈಸ್. ಫಸ್ಟು ನಾನು ಮಾಯ್ಶ್ಚರೈಸರ್ ಕ್ರೀಮ್ ಹಾಕ್ಕೊತೀನಿ. ಸ್ಕಿನ್ ತುಂಬ ಡ್ರೈ ಆಗಿದೆ ಗೈಸ್. ನಾನು ಸ್ವಲ್ಪ ಜಾಸ್ತಿನೇ ಕ್ರೀಮ್ ಯೂಸ್ ಮಾಡ್ತೀನಿ, ಮಾಯ್ಶ್ಚರೈಸರ್ ಕ್ರೀಮು. ನನಗೆ ಆ್ಯಕ್ಚುಲಿ ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಫೇಸಲ್ಲಿ ಸ್ವಲ್ಪ ಅಲರ್ಜಿ ಥರ ಆಗ್ತಿತ್ತು, ಏನಾದರೂ ಹಚ್ಕೊಂಡ್ರೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಆಗಿದೆ. ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನನಗೆ ಈ ಕ್ರೀಮು, ಮತ್ತು ತುಂಬ ಹೈಡ್ರೇಟಿಂಗ್ ಆಗಿದೆ ಕ್ರೀಮ್ ಮಾತ್ರ. ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಹೈಡ್ರೇಟಿಂಗ್ ಆಗಿದೆ ಅಂತ ಫೇಸ್ ಮೇಲೆ. ನಾನು ಇದನ್ನು ಯೂಸ್ ಮಾಡ್ತೀನಿ. ಇಷ್ಟೇ, ನಂದು ರೆಡಿಯಾಗಾಯಿತು. ಕ್ವಿಕ್ಕಾಗಿ ತುಂಬ ಫಾಸ್ಟಾಗಿ ರೆಡಿ ಆಗ್ತೀನಿ ಅಲ್ವಾ? ನೀವು ಇಷ್ಟು ಬೇಗ ರೆಡಿ ಆಗ್ತಾರಾ ಇಲ್ವಾ? ಐ ಆಮ್ ರೆಡಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಸಿಂಪಲ್ ಆಗಿರೋದಕ್ಕೆ ಅಂದರೆ ತುಂಬ ಇಷ್ಟ ನನಗೆ. ಆ್ಯಂಡ್ ಕಿರಣ್ಗೂ ಅಷ್ಟೇ, ನಾನು ತುಂಬ ಸಿಂಪಲ್ ಆಗಿರೋದು ಇಷ್ಟ. ಅವನಿಗೆ ಹೆವಿ ಮೇಕಪ್ ಎಲ್ಲ ಮಾಡ್ಕೊಳ್ಳೋದು, ಡಾರ್ಕ್ ಲಿಪ್ಸ್ಟಿಕ್ ಹಾಕೊಳ್ಳೋದೆಲ್ಲ ಇಷ್ಟ ಇಲ್ಲ. ಬಟ್ ನನಗೆ ಡಾರ್ಕ್ ಲಿಪ್ಸ್ಟಿಕ್ ಹಾಕೊಳ್ಳೋದು ತುಂಬ ಇಷ್ಟ, ಆ್ಯಂಡ್ ಐಲೈನರ್ ಹಾಕೊಳ್ಳೋದು ತುಂಬ ಇಷ್ಟ. ಅದೆರಡೇ. ತುಂಬ ಹೆವಿ ಫೌಂಡೇಶನ್ನು ಅದೆಲ್ಲ ಇಷ್ಟ ಆಗೋಲ್ಲ. ನಾರ್ಮಲಾಗಿ ಸಿಂಪಲಾಗಿರಬೇಕು. ಬಟ್ ಲಿಪ್ಸ್ಟಿಕ್ ಅಂದರೆ ನಾರ್ಮಲಾಗಿ ಯಾವಾಗಲೂ ಜಾಸ್ತಿ ಹಾಕೋಲ್ಲ, ಏನಾದರೂ ಫಂಕ್ಷನ್ ಇದ್ದಾಗ ನಾನು ಲಿಪ್ಸ್ಟಿಕ್ ಜಾಸ್ತಿನೇ ಹಾಕ್ತೀನಿ. ಇವಾಗ ಅದು ಇಷ್ಟ ಆಗ್ತಾಯಿಲ್ಲ, ಸ್ವಲ್ಪ ದಿನದಿಂದ ಬರೀ ಲಿಪ್ ಲೈನರ್ ಹಾಕ್ಬಿಟ್ಟು ಲಿಪ್ ಜೆಲ್ ಹಾಕ್ತೀನಿ ಅಷ್ಟೇ. ಇವಾಗ ಹಾಕ್ಕೊಂಡಿದ್ದೀನಲ್ಲ, ಆ ಥರ ಹಾಕೋದು ತುಂಬ ಕಮ್ಮಿ. ಇವತ್ತು ಟೌನ್ಗೆ ಹೋಗ್ತಿದ್ದೀನಲ್ಲ, ಸ್ವಲ್ಪ ಬಿಸಿಲು ಇರುತ್ತೆ, ಸ್ವಲ್ಪ ಹೈಡ್ರೇಟ್ ಆಗಲಿ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಅಷ್ಟೇ ಗೈಸ್. ಸೊ ಬನ್ನಿ ಹೋಗೋಣ ಹೇರ್ ಕಟ್ಗೆ. ನಮಗೆ ಯಾವ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಂತ ಚೆಕ್ ಮಾಡಿಸಿ ಅವ್ರ ಹತ್ರ ಸಜೆಷನ್ ತೊಗೊಂಡು ಹೇರ್ ಕಟ್ ಮಾಡಿಸ್ತೀನಿ. ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ, ಓಕೆನಾ ಗೈಸ್? ನನ್ನ ಕೂದಲು ಆಲ್ಮೋಸ್ಟ್ ಇಷ್ಟುದ್ದ ಇದೆ ನೋಡಿ ಗೈಸ್. ಐ ಥಿಂಕ್ ಕಾಣಿಸಿದೆ ಅಂದ್ಕೊತೀನಿ, ಇಷ್ಟೇ ಉದ್ದ ಇರೋದು. ಒಂದ್ಸರಿ ಕಟ್ ಮಾಡಿಸಿದೆ, ಬಟ್ ತುಂಬ ಅಂದರೆ ತುಂಬ ಉದುರುತ್ತಿದೆ, ನನಗೆ ಆಗ್ತಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಶಾರ್ಟ್ ಮಾಡಿಸಿದ್ರೆ ಒಂದು ಸ್ವಲ್ಪ ದಪ್ಪ ಕಾಣಿಸುತ್ತೇನೋ ಅನ್ನೋ ಒಂದು ಕಾರಣಕ್ಕೆ ಹೇರ್ ಕಟ್ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ. ನೋಡೋಣ ಬನ್ನಿ, ಯಾವುದು ಸೂಟ್ ಆಗುತ್ತೆ ಆಗ ಹೇರ್ ಕಟ್ ಮಾಡಿಸೋಣ ಗೈಸ್, ಓಕೆ? ನಾನು ಮತ್ತು ಸಾತ್ವಿ ಬೈಕಲ್ಲಿ ಹೊರಟ್ವಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ಫೈನಲಿ ಶಾಪ್ನ ರೀಚ್ ಆದ್ವಿ. ನಾನು ಹೇಳಿದ ಶಾಪ್ ಇದೇನೆ ನೋಡಿ, ಪ್ರಾಚಿ ಬ್ಯೂಟಿ ಪಾರ್ಲರ್ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ನಾನು ಅವ್ರ ಹತ್ರ ಮಾತಾಡಿ ಯಾವ ಹೇರ್ ಸ್ಟೈಲ್ ನನಗೆ ಸೂಟ್ ಆಗುತ್ತೆ ಅಂತ ಸಜೆಷನ್ ತಗೊಳ್ಳೋಣ. ಫೈನಲಿ ನಾನು ಶಾಪ್ನ ರೀಚ್ ಆದೆ.
ಸೊ ಶಾಪ್ನ ರೀಚ್ ಆಗಿ ಅವ್ರ ಹತ್ರ ಮಾತಾಡಿದೆ, ನನ್ನ ಹೇರ್ಗೆ ಯಾವ ಥರ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಂತ ಕೇಳಿದಾಗ ಅವರು ಸಜೆಷನ್ ಮಾಡಿದ್ದು ನನಗೆ 2 ಹೇರ್ ಸ್ಟೈಲ್ನ ಸಜೆಸ್ಟ್ ಮಾಡಿದ್ರು. ಒಂದು ಲೇಯರ್ ಕಟ್ ಅಥವಾ ಫೆದರ್ ಅಂತ ಹೇಳಿ. ನಾನು ಅವ್ರಿಗೆ ಹೇಳಿದ್ದು ನನಗೆ ಆ್ಯಕ್ಚುಲಿ ಸ್ಟೆಪ್ ಕಟ್ ಮಾಡಿಸ್ಬೇಕು ಅಂತ ಇತ್ತು. ಅವ್ರ ಹತ್ರ ಹೇಳ್ದೆ ನನಗೆ ಯಾವ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಂದಾಗ ಅವರು ಸ್ಟೆಪ್ ಕಟ್ಟು ಸೂಟ್ ಆಗುತ್ತೆ, ಅಂದರೆ ನಿಮ್ಮ ಹೇರ್ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ನಿಮಗೆ ಯಾವ ಹೇರ್ ಸ್ಟೈಲ್ ಮಾಡಿದ್ರೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಫೆದರ್ ಮತ್ತು ಲೇಯರ್ ಕಟ್ ಆದರೆ ಆಲ್ಮೋಸ್ಟು ಬರೀ ಫ್ರಂಟಲ್ಲಿ ಬಿಟ್ಟಾಗ ಸ್ಟೆಪ್ ಬರುತ್ತೆ ಅಷ್ಟೇ, ಬ್ಯಾಕಿಂದ ಅಷ್ಟು ಸ್ಟೈಲಾಗಿ ಕಾಣಲ್ಲ. ಮತ್ತು ಫ್ರೀ ಏರೆಲ್ಲ ಬಿಡೋಕ್ಕೆ ನಿಮಗೆ ಸ್ಟೆಪ್ ಕಟ್ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಅದೆಲ್ಲ ಮಾತಾಡಿಕೊಂಡು ಅದಾದಮೇಲೆ ಅವ್ರ ಹತ್ರ ಸ್ಟೆಪ್ ಕಟ್ಗೆ ನಾನು ಓಕೆ ಮಾಡಿದೆ. ಅವರು ತುಂಬ ಅಂದರೆ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿ ಒಂದೊಂದೇ ಲೇಯರ್ನ ತೆಗೆದು ಸ್ಟೆಪ್ ಎಲ್ಲ ನೀಟಾಗಿ ಹೇರ್ ಕಟ್ ಮಾಡಿ ನೀಟಾಗಿ ಒಂದು ಹೈಜೀನಾಗಿ ಮಾಡಿಕೊಟ್ರು ನನಗೆ. ನೀವು ನೋಡ್ತಿರ್ಬೋದು ನನ್ನ ಬ್ಯಾಕ್ ಸೈಡಲ್ಲಿ ಅವ್ರ ಶಾಪ್ ಎಲ್ಲ ಕಾಣಿಸ್ತಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಸರ್ವಿಸ್ ಇದೆ ಅವ್ರ ಹತ್ರ. ಹೈಡ್ರಾ ಫೇಶಿಯಲ್ ಆಗಿರ್ಬೋದು, ಹೇರ್ ಕಟ್ ಆಗಿರ್ಬೋದು, ಐಬ್ರೋಸ್ ಆಗಿರ್ಬೋದು, ತುಂಬ ಥರ ವೆರೈಟೀಸ್ ಆಫ್ ಆಪ್ಷನ್ ಸರ್ವಿಸಸ್ ಅವ್ರ ಹತ್ರ ಅವೈಲಬಲ್ ಇದೆ. ನಂಗೆ ಅವ್ರ ಸರ್ವಿಸ್ ತುಂಬ ಇಷ್ಟ ಆಯಿತು. ಇದು ನೀವು ಅಂದ್ಕೊಂಡಿರ್ಬೋದು ಇದು ಪ್ರಮೋಷನ್ ವಿಡಿಯೋ ಅಂತ, ಬಟ್ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಬಟ್ ಅವ್ರ ಶಾಪ್ ನನಗೆ, ಅವ್ರ ಸರ್ವಿಸ್ ನನಗೆ ತುಂಬ ಇಷ್ಟ ಆಗಿದ್ದರಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಹಾಗೆ ಫ್ರಂಟಲ್ಲಿ ನಮಗೆ ಫ್ರಂಟ್ ಕಟ್ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಎಷ್ಟು ಲಾಂಗ್ ಬೇಕು ಅಂತ ಕೇಳಿ ನಮ್ಗೆ ಓಕೆ ಆದರೆ ನಮಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನೋಡಿ ನೀಟಾಗಿ ಅವ್ರ ಸಜೆಷನ್ ತಗೊಂಡು ನಾವು ಯಾವ ಥರ ಬೇಕೋ ಆ ಥರ ಹೇರ್ ಕಟ್ ಮಾಡಿಸ್ಕೊಬೋದು. ಹೇರ್ ಕಟ್ ಆದಮೇಲೆ ಆ ಹೇರ್ನ ಸೆಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ತುಂಬ ಹೈಜೀನಾಗಿ ಮಾಡಿಕೊಟ್ಟಿದ್ದಾರೆ. ವಿಡಿಯೋದಲ್ಲಿ ನೀವೇ ನೋಡ್ತಾ ಇರ್ಬೋದು ಫ್ರಂಟ್ ಕಟ್ ಯಾವ ಥರ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ನೀಟಾಗಿ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನೀವು ಯಾರಾದರೂ ಸಕಲೇಶ್ಪುರದವರಾಗಿದ್ದರೆ ಅಥವಾ ನಿಮ್ಮೂರೇ ಸಕಲೇಶ್ಪುರ ಆಗಿದ್ದರೆ ಅಥವಾ ಆನ್ ದಿ ವೇ ನಿಮಗೇನಾದರೂ ಸಕಲೇಶ್ಪುರ ಸಿಕ್ಕಾಗ ಈ ವಿಡಿಯೋ ಏನಾದರೂ ನೆನಪಾದರೆ ನಿಮಗೆ ಈ ಶಾಪ್ನ ವಿಸಿಟ್ ಮಾಡಿ ಮಿಸ್ ಮಾಡಿದೆ. ಗೈಸ್ ಗೆಸ್ ಮಾಡಿ ನೋಡೋಣ, ನಾನು ಈ ಒಂದು ಹೇರ್ ಸ್ಟೈಲ್ಗೆ ಎಷ್ಟು ಪೇ ಮಾಡಿರಬಹುದು ಆ್ಯಂಡ್ ಸ್ಟೆಪ್ ಕಟ್ಗೆ ನೀವು ಎಷ್ಟು ಪೇ ಮಾಡಿದ್ದೀರಾ ಹೈಯೆಸ್ಟ್ ಅಂತಲೂ ಕೂಡ ಕಮೆಂಟ್ ಮಾಡಿ ಗೈಸ್. ದಿಸ್ ಈಸ್ ಮೈ ಫೈನಲ್ ಲುಕ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನನಗೆ ತುಂಬ ಸಜೆಸ್ಟ್ ಮಾಡಿದ್ರು, ಬಟ್ ನನಗೆ ಈ ಫ್ರೀ ಹೇರ್ ಬಿಡೋಕ್ಕೆ ಈ ಥರ ಸೂಟ್ ಆಗುತ್ತೆ ಅಂತ ಅನಿಸ್ತು. ಸೊ ಮನೆಗೆ ಹೋಗಿ ಮಾತಾಡೋಣ ಬನ್ನಿ ಗೈಸ್. ಆನ್ ದ ವೇ ಬರ್ತಾಳೆ ನನ್ನ ಫೇವ್ರೆಟ್ ಗೋಲ್ಗಪ್ಪ ಸಿಕ್ತು. ಸೊ ತಿಂದ್ಬಿಟ್ಟೆ ಮನೆಗೆ ಹೋಗೋಣ ಅಂತ ಸಾತ್ವಿಗೆ ಹೇಳಿದೆ. ಸಾತ್ವಿಗೆ ಬೇಡ ಅಂತಿದ್ದ. ಬಟ್ ಆದರೆ ನಾನು ಗೋಲ್ಗಪ್ಪ ನೋಡಿದ ತಕ್ಷಣ ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ ಗೈಸ್. ಫಸ್ಟು ಗೋಲ್ಗಪ್ಪ ತಿಂದು ಆಮೇಲೆ ಏನಿದ್ರು ಕೆಲಸ. ಸಾತ್ವಿ, ನಾನು ಹೇರ್ ಕಟ್ ಹೆಂಗಿದೆಯಾ? ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಸೂಪರಾಗಿದೆಯಾ ಗೈಸ್? ಅವನು ಸೂಪರಾಗಿದೆ ಅಂತ ಹೇಳಿದ್ದಾನೆ. ನೋಡೋಣ ಮನೇಲಿ ನಮ್ಮಮ್ಮ ನಮ್ಮ ಅಜ್ಜಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಫೈನಲಿ ನಮ್ಮ ಗೋಲ್ಗಪ್ಪ ರೆಡಿ ನೋಡಿ ಗೈಸ್. ಸಾತ್ವಿ ತಿಂದು ಟೇಸ್ಟ್ ಮಾಡಿ ಹೆಂಗೆ. ಐ ಥಿಂಕ್ ಬೆಳಕೆ ಕಾಣಿಸ್ತಿಲ್ಲ ಅನಿಸುತ್ತೆ ಅಲ್ಲ, ಬೆಳಕೆ ಇಲ್ಲ. ಇವಾಗ ಮನೆಗೆ ಬಂದೆ. ನಮ್ಮಮ್ಮನ ರಿಯಾಕ್ಷನ್, ಅಮ್ಮ ಬಾರ ಮೇಲೆ ಬಾ ಇಲ್ಲಿ. ನಮ್ಮಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಅಮ್ಮ ನೋಡು ಹೆಂಗಿದೆ ಎಷ್ಟೇ ಹೆಂಗಿದೆ ಹೇಳು. ಸೂಪರ್ ಆಯ್ತಲ್ಲ ನೋಡು. ಸುಮಾರು ಕೂದಲು ಕಟ್ ಮಾಡಿಸಿಲ್ಲ ಮರೈತಿ. ಹಾಂ ಏನು ಸುಮಾರು ಕೂದಲು ಕಟ್ ಮಾಡಿಸಿಲ್ಲ. ಇಷ್ಟುದ್ದ ಕಟ್ ಮಾಡ್ತಿದ್ದೀನಿ ಅಷ್ಟೇ. ಸರಿ, ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿದೆಯಾ ಇಲ್ವ ಹೇಳು. ಚೆನ್ನಾಗಿ. ಅಜ್ಜಿ ನೋಡು, ನಾನು ಕೂದಲು ಕಟ್ ಮಾಡಿಸ್ಕೊ ಬಂದಿರೋದು ಹೆಂಗೆ ಕಾಣಿಸ್ತಿದೆ. ಹೆಂಗಿದೆ? ಚೆನ್ನಾಗಿದ್ದಾವೆ. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಬಂಬಾಟು ಬಂಬಾಟು. ಕೈ ಕೊಡು ಮತ್ತೆ. ಗೈಸ್
ನಾನು ಸ್ಪ್ರೈಟ್ ಕೇಳಿದ್ದೆ ನಮ್ಮ ಅಪ್ಪನ ಹತ್ರ ಹೊಟ್ಟೆ ನೋವು ಅಂತ, ಅದಕ್ಕೆ ಸ್ಪ್ರೈಟ್ ತಗೊಬಂದಿದ್ದಾರೆ. ಎಲ್ಲ ಅಪ್ಪಾಜಿ ಕಟಿಂಗ್ ಮಾಡಿಸ್ಕೊ ಬಂದಿತ್ತಾ ಮತ್ತೆ ಗೈಸ್? ಇವಾಗ ನಮ್ಮ ಅಪ್ಪನ ಹತ್ರ ಕೇಳೋಣ, ಅದಕ್ಕೇನು ಗೊತ್ತಾಗಲ್ಲ, ಸುಮ್ಮನೆ ಓ ಸೂಪರ್ ಅನ್ನುತ್ತೆ ನೋಡಿ ಗೈಸ್. ಇವಾಗ ಅಪ್ಪಾಜಿ ಎಲ್ಲೋದ್ರಿ? ನನ್ನ ಹೇರ್ ಸ್ಟೈಲ್ ಹೆಂಗಿದೆ ನೋಡಿ, ಹೆಂಗೆ ಕಾಣಿಸ್ತಿದೆ? ಎಲ್ಲ ಕಟ್ ಮಾಡಾಕಿ ಹಾ ಎಲ್ಲ ಕಟ್ ಮಾಡ್ಕೊಂಡ. ಇಲ್ಲಪ್ಪ, ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ ಹೇಳಿ? ಹ್ಞೂ ಸೂಪರ್. ಒಂದು ಡೈಲಾಗ್ ಬರುತ್ತಲ್ಲ ನಿಮ್ದು ಯಾವಾಗಲೂ, ಅದನ್ನ ಹೇಳಿ. ಯಾವ ಡೈಲಾಗ್? ನೆನ್ಪು ಮಾಡ್ಕೊಳ್ಳಿ. ನನ್ನ ಮಗಳು ಹೇಳಿ. ನನ್ನ ಮಗಳು ಹೆಂಗಿದ್ರು ಚೆನ್ನಾಗಿ ಕಾಣ್ತಾಳೆ ಬಿಡು. ಗೈಸ್, ನಮ್ಮ ಅಪ್ಪಂದು ಆಲ್ವೇಸ್ ಯಾವಾಗಲೂ ಅದೇ ಡೈಲಾಗ್. ನಾನು ಹೆಂಗೆ ಇದ್ರು ಓ ಸೂಪರ್, ನಾನು ಹರಕ್ಲು ಬಟ್ಟೆ ಹಾಕೊಂಡಿದ್ರು ನನ್ನ ಮಗಳು ಹೆಂಗಿದ್ರು ಸೂಪರಾಗಿ ಕಾಣಿಸ್ತಾಳೆ. ಯಾರ ಮಗಳು ನೀನು? ಹಾಂ, ಯಾರ ಮಗಳು ನೀನು? ಹೆಂಗೆ ಹಿಂಗೆ ಧರ್ಮ ಯಮ ಧರ್ಮ ಅದೇನಪ್ಪಾಜಿ. ಗೈಸ್, ನಮ್ಮ ಅಪ್ಪಾಜಿ ಸ್ನಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ರು. ಪಾಪ ನಾನು ಹಂಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅಜ್ಜಿ ಓ ಫಸ್ಟ್ ಐತೆ ಅಂತ ಕೈ ಕೊಡ್ತಾ. ಚೆನ್ನಾಗಿದೆಯಾ? ಹಾಂ ಸೂಪರ್. ಓಕೆ, ಸೂಪರ್ ಡೂಪರ್. ನಮ್ಮ ಅಪ್ಪಂಗೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಯಾರೋ ವೀಡಿಯೋ ಕಾಲಲ್ಲಿದ್ದಾಳೆ ಅಂತ. ಯಾರು ಹೇಳು ಫೋನ್ ಮಾಡಿರೋದು ಇವಾಗ ಅಂತ ಕೇಳ್ತಿದ್ದಾರೆ ಪಾಪ. ಅಜ್ಜಿ ಯಾರ ಹತ್ರನೋ ಮಾತಾಡ್ತಿದ್ದೀನಿ ಅಂತ, ಯಾರೇ ಅಂತ ಎದ್ದು ಬತ್ತೈತೆ. ಯಾರಜ್ಜಿ? ಹಾಂ, ಯಾರದು? ಧರ್ಮ ಯಮ ಧರ್ಮ. ಏನಪ್ಪ ಕೇಳು. ಇಡು. ಅವ್ರು ಆ್ಯಕ್ಚುಲಿ ಫೆದರ್ ಕಟ್ ಮಾಡಿಸ್ಕೊಳ್ಳಿ, ಅದನ್ನು ಟ್ರೈ ಮಾಡಿ ಚೆನ್ನಾಗಿ ಕಾಣುತ್ತೆ ನಿಮ್ಮ ಹೇರಿಗೆ ಅಂತ ಹೇಳಿದ್ರು. ಬಟ್ ಅದು ಸ್ವಲ್ಪ ಲೆಂತ್ ಬರುತ್ತೆ, ಇಲ್ಲಿಂದನೂ ಸ್ಟೆಪ್ಸ್ ಬರಲ್ಲ. ಹಾಗಾಗಿ ನನಗೆ ಫ್ರೀ ಹೇರ್ ಎಲ್ಲ ಬಿಡೋಕೆ ಅಷ್ಟು ಸೂಟ್ ಆಗುತ್ತಾ ಇಲ್ವೋ ಅಂತ ಅನ್ನಿಸ್ತು. ಬಟ್ ನನಗೆ ಸ್ಟೆಪ್ ಕಟ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದನ್ನು ಫೈನಲಿ ಮಾಡಿಸಿದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತಿದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅವರ ಶಾಪ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡಿಕೊಡ್ತಾರೆ. ನಂಗೆ ತುಂಬ ಇಷ್ಟ ಆಯಿತು. ಬೆಂಗಳೂರಲ್ಲಿ ಅನ್ನೋದಕ್ಕಿಂತ ಊರಿಗೆ ಬಂದಾಗಲೇ ನಾನು ಐಬ್ರೋ ಮಾಡಿಸೋದಾಗಿರಲಿ, ಹೇರ್ ಕಟ್ ಮಾಡಿಸೋದಾಗಿರಲಿ ಮಾಡಿಸ್ತೀನಿ. ಆ್ಯಂಡ್ ತುಂಬ ಕಡಿಮೆ ಪ್ರೈಸಿಗೆ, ಅಫೋರ್ಡೆಬಲ್ ಪ್ರೈಸಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡು ಅದನ್ನು ನೀಟಾಗಿ ಸೆಟ್ ಮಾಡಿ ಕೂಡ ಕೊಡ್ತಾರೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್. ಥ್ಯಾಂಕ್ ಯು.